ಅದನ್ನು ಹೊರತುಪಡಿಸಿ ನಾವು ಕೋಮು ಗಲಭೆಗಳಂತ ಏನ್ ಹೇಳ್ತೀವಲ್ಲ, ಅನ್ಯ ಧರ್ಮವನ್ನ ನಾವು ದ್ವೇಷದಿಂದ ಕಾಣೋದು, ಅನ್ಯ ಧರ್ಮ ಅವರ ಆಚಾರ ವಿಚಾರಗಳಿಗೆ ನಾವು ಆಡ್ಕೊಳ್ಳೋದು, ಇಂಥ ಭಾವನೆ ನಮ್ಮಲ್ಲಿ ಬರಬಾರದು. ಯಾಕಂತಂದ್ರೆ ನಮ್ಮ ದೇಶ ಭಾರತ ದೇಶದ ಎಲ್ಲ ಜನಾಂಗಗಳನ್ನ ಒಳಗೊಂಡಿರ್ತಕ್ಕಂಥ ದೇಶ ಇದು. ಅದಕ್ಕೆ ಕವಿ ಬರೆದ್ರು, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ತಿಳ್ಕೊಂಡು ಬರೆದ್ರು ನಾಡಗೀತಿ ಒಳಗಡೆ. ಅಂತ ಸರ್ವ ಜನಾಂಗದ ಶಾಂತಿಯ ತೋಟ ಯಾವ್ದಾದ್ರೂ ಇದ್ರೆ ಅದು ನನ್ನ ಹೆಮ್ಮೆಯ ಭಾರತ ಅಂತ ಹೇಳಿಕ್ಕೆ ಬಹಳಷ್ಟು ಹೆಮ್ಮೆ ಆಗ್ತದೆ. ನಾವೆಲ್ಲರೂ ಬೇರೆ ಬೇರೆ ದೇಶಗಳಲ್ಲಿ ನೋಡುತ್ತಾ ಇರ್ತೀವಿ, ಅಲ್ಲಿ ಒಂದೊಂದು ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥವ್ರು ಮಾತ್ರ ಇರ್ತಾರೆ. ಆದ್ರೆ ಭಾರತ ದೇಶದೊಳಗಡೆ ಎಲ್ಲ ಜನಾಂಗವನ್ನು ಒಳಗೊಂಡಿರ್ತಕ್ಕಂಥ ದೇಶ ಭಾರತ ದೇಶ. ನಾವು ನೋಡ್ತೀವಿ ನಮ್ಮ ದೇಶದ ಬಾವುಟ ಕೇಸರಿ, ಬಿಳಿ, ಹಸಿರು. ನಮ್ಮ ಧರ್ಮದ ಸಂಕೇತಗಳು ನಮ್ಗೆ ಗೊತ್ತಿದಾವೆ. ನಾವೆಲ್ಲರೂ ಹಿಂದೂಗಳು ಕೇಸರಿ ಬಾವುಟವನ್ನು ಹಾರಿಸ್ತೀವಿ. ಕೇಸರಿಯ ಒಂದು ಸಂಕೇತವನ್ನಾಗಿಸಿಕೊಂಡು ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತೀವಿ. ನಾವು ಹಿಂದೂಗಳು ಕೇಸರಿ ಬಟ್ಟೆಯನ್ನ ಧಾರಣೆ ಮಾಡಿದರೆ, ಅದೇ ರೀತಿಯಾಗಿ ನಮ್ಮ ಕ್ರಿಶ್ಚಿಯನ್ ಬಾಂಧವರು ಬಿಳಿ ಬಟ್ಟೆಯನ್ನ ಪರಿಶುದ್ಧವಾಗಿರ್ತಕ್ಕಂಥ ಸಂಕೇತವನ್ನಾಗಿ ಬಿಳಿ ಬಟ್ಟೆಯನ್ನ ಧಾರಣೆ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ಮುಸಲ್ಮಾನ್ ಬಾಂಧವರು ಹಸಿರು ಬಟ್ಟೆಯನ್ನು ಧಾರಣೆ ಮಾಡತಕ್ಕಂಥ ಈ ಸಂಕೇತವನ್ನು ನಾವೆಲ್ಲರೂ ಕೊಡ್ತೀವಿ, ನಾವೆಲ್ಲರೂ ಕೂಡ ನೋಡ್ತೀವಿ. ಈ ನಮ್ಮ ರಾಷ್ಟ್ರೀಯತೆಯ ಸಂಕೇತವನ್ನಾಗಿಸಿಕೊಂಡು ನಮ್ಮ ರಾಷ್ಟ್ರೀಯ ಧ್ವಜವನ್ನೇ ಎಲ್ಲರೂ ಒಂದು ಅಂತಕ್ಕಂಥ ಭಾವನೆಯಿಂದ ನಮ್ಮ ಭಾರತ ದೇಶದ ಧ್ವಜವನ್ನ ತಯಾರಿ ಮಾಡಿದಾರಲ್ಲ, ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ನಾವೆಲ್ಲರೂ